ಇದು ನಾಗವಲ್ಲಿ ಮನೆಯಲ್ಲಿ ಸ್ಟೆಪ್ಸ್ ಇರುತ್ತಲ್ಲ ಐಫೈ ಐಫೈ ವೆರಿ ಗುಡ್ ಗುಡ್ ಗುಡ್. ಹತ್ತಕ್ಕೂ ಭಯ ಆಗುತ್ತೆ. ಇಂದ ಇವನ್ನೆಲ್ಲ ಕ್ಲೀನಾಗಿ ಸೇವ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನಾನು ಎಲ್ಲೋದ್ರೂ ಒಂದು ವ್ಯಕ್ತಿ ನನ್ನ ಹಿಂದೆ ಫಾಲೋ ಮಾಡ್ತಾನೆ ಇರ್ತಾರೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ತುಂಬ ದಿನದ ನಂತರ ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ನಾವಿದ್ದೀರಿ ವೈನಾಡ್ ಹೋಮ್ ಸ್ಟೇ ಅಲ್ಲಿ. ಆ್ಯಂಡ್ ದಿಸ್ ಇಸ್ ಅವರ್ ಸ್ಟೇ. ಇದು ಸುಮಾರು 100 years ಬಿಫೋರ್ ಕಟ್ಟಿದ್ದು, 1926 ಅಲ್ಲಿ. ಸೊ ಇವತ್ತಿಗೆ ಇಟ್ ಈಸ್ 100 years. ಇದು ಆನ್ಸೆಸ್ಟ್ರಲ್ ಪ್ರಾಪರ್ಟಿ. ಸೊ ಬನ್ನಿ ಹೋಮ್ ಸ್ಟೇ ಹೇಗಿದೆ ಅಂತ ತೋರಿಸ್ತೀವಿ. ವೆಲ್ಕಮ್. ಇದು ಈ ಸ್ಟೇ ಹೆಸರು. ಸೊ ನಿಮಗೆ ಒಳಗೆ ಬಂದಿದ ತಕ್ಷಣ ಒಂದು ಲಿವಿಂಗ್ ರೂಮ್ ಇದೆ. ಆ್ಯಂಡ್ ಇಲ್ಲಿ ತುಂಬ ಆಂಟಿಕ್ ಪೀಸಸ್ ಸೇವ್ ಮಾಡಿದ್ದಾರೆ. ನೀವು ನೋಡ್ಬೋದು ದಿಸ್ ಒನ್, this cute things. ಇದು ಆಸ್ಟ್ರೇ. ಆ್ಯಂಡ್ ಹಿಂಗೆ ಬಂದರೆ ಇದು ನೋಡ್ಬೋದು ನೀವು. ಇದೆಲ್ಲ ಏನಂತಾರೋ ಸೀರಿಯಸ್ಲಿ ಇದನ್ನು, ಬಟ್ ಅವ್ರು ನೋಡಿ ಸುಮಾರು ಅಷ್ಟು ಇಯರ್ಸಿಂದ ಇದನ್ನೆಲ್ಲ ಕ್ಲೀನಾಗಿ ಸೇವ್ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅವರೇ ನಿಮಗೆ ಬಂದಿದ ತಕ್ಷಣ ಒಂದು ಮ್ಯಾಪ್ ಕೊಡ್ತಾರೆ. ಸೊ ಇಲ್ಲಿಂದ ನಿಯರ್ ಬೈ ಟೂರಿಸ್ಟ್ ಪ್ಲೇಸಸ್ ಯಾವ ಥರದಿದೆ ಅಂತ. ಸೊ ಬಾನಾಸುರ ಸಾಗರ್ ಡ್ಯಾಮ್, ಚೈನ್ ಟ್ರೀ, ಎಡಕಲ್ ಕೇವ್, ಜೈನ್ ಟೆಂಪಲ್, ಸೊ ಆನ್. ಇಲ್ಲಿಂದ ಎಷ್ಟು ಕಿಲೋಮೀಟರ್ಸ್ ಇದೆ, ಆ್ಯಂಡ್ ಓಪನಿಂಗ್ ಟೈಮ್, ಕ್ಲೋಸಿಂಗ್ ಟೈಮ್ ಎಲ್ಲ ಇಲ್ಲೇ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. ದಿಸ್ ಇಸ್ ವೆರಿ ಯೂಸ್ಫುಲ್. ನಾವೇನಾದರೂ ಇಲ್ಲಿ ನಿಯರ್ ಬೈ ಪ್ಲೇಸಸ್ ಹೋಗ್ಬೇಕಂದ್ರೆ. ಇದು ಪೂರಾ ಲಿವಿಂಗ್ ರೂಮ್. ಆ್ಯಂಡ್ ಹೀಗೆ ಬಂದರೆ ನಿಮಗೆ ಇಲ್ಲಿ ಒಂದು ರೂಮ್ ಇದೆ. ಇಲ್ಲಿ ನಾವು ಸ್ಟೇ ಇದ್ದೀವಿ. ಇಟ್ ಇಸ್ ಟೂ ಮೆಸ್ಸಿ. ಸೊ ಜಸ್ಟ್ ಗ್ಲಿಮ್ಸ್ ತೋರಿಸ್ತಿದ್ದೀನಿ. ಸೊ ಇದು ಲಿವಿಂಗ್ ರೂಮ್, ಇಲ್ಲೊಂದು ರೂಮ್, ಮತ್ತು ಇಲ್ಲೊಂದು ಚಿಕ್ಕ ಕ್ಯೂಟ್ ರೂಮ್ ಇದೆ. ನೀವೇನಾದರೂ ಸ್ಟೋರ್ ಮಾಡ್ಕೊಳ್ಬೋದು ಅಂದರೆ ಮಾಡ್ಕೊಳ್ಬೋದು, ಅಥವಾ ಯಾರಾದರೂ ಸ್ಟೇ ಆಗ್ಬೋದು ಅಂದರೆ ಸ್ಟೇ ಆಗ್ಬೋದು. ಒಂದು ಮ್ಯಾಟ್ರೆಸ್ ಇಟ್ಟಿದ್ದಾರೆ ಅಷ್ಟೇ, ಒಂದು ಮ್ಯಾಟ್ರೆಸ್, ಒಂದು ಕಬೋರ್ಡ್. ಆ್ಯಂಡ್ ಇದು ನೋಡಿ, ಇಷ್ಟೇ ಇರೋದು. ಇದು ನಾನು ಇಲ್ಲಿ ಹೋಗ್ತೀನಿ, ಇಷ್ಟೇ ಬಿಡ್ತಿರೋದು ಆಯಿತಾ. ಇದು ಡೂಪ್ಲೆಕ್ಸ್. ಆವಾಗಿನ ಕಾಲದ್ರಲ್ಲಿ ಹೇಗೆ ಕಟ್ಟಿದ್ದಾರೆ ನೋಡಿ. ಹತ್ತಕ್ಕೂ ಭಯ ಆಗುತ್ತೆ. ಇದು ನಾಗವಲ್ಲಿ ಮನೆಯಲ್ಲಿ ಸ್ಟೆಪ್ಸ್ ಇರುತ್ತಲ್ಲ ಹಂಗಿದೆ, ಆಸ್ ಇಟ್ ಈಸ್. ಅಪ್ಪ ತುಂಬ ಹುಷಾರಾಗಿ ಹತ್ತಬೇಕು. ಸೊ ಇಲ್ಲಿ ಬಂದರೆ ನಿಮಗೆ ಇಲ್ಲಿ ಒಂದು ರೂಮ್ ಇದೆ. ನಾವು ಶೀರು ಬಾ ಶೀರು, ಹತ್ತಕ್ಕಾಗಲ್ವಾ? ಸರಿ, ನಾನೇ ಬರ್ತೀನಿ ಆಮೇಲೆ. ಬನ್ನಿ. ಇಲ್ಲಿ ಒಂದು ರೂಮ್ ಇದೆ. ಇದೆಲ್ಲ ನೋಡಿ. ಇಲ್ಲೊಂದು ಸೂಪರ್ ರೂಮ್ ಇದೆ. ನಾವು ಕೆಳಗಡೆ ಸ್ಟೇ ಮಾಡಿದ್ದೀರಲ್ವಾ, ಅದು ಸೇಮ್ ಇದೇ ಥರ ರೂಮ್, ಬಟ್ ಅದು ಮೆಸ್ಸಿ ಆಗಿದೆ ಅಂತ ನಾನು ತೋರಿಸಿಲ್ಲ ಅಷ್ಟೇ. ಆ್ಯಂಡ್ ಇದು ಅಟ್ಯಾಚ್ಡ್ ವಾಶ್ರೂಮ್. ಅಯ್ಯೋ, ಹಿಂಗೆ ತೆಗಿಯೋದು, ಲಾಕ್ ಆಗಿದೆಯಾ? ಅಯ್ಯೋ. ಇಲ್ಲಿ ಏನಿಲ್ಲ ಅಂದರೂ ಅರೌಂಡ್ 10-15 ಮೆಂಬರ್ಸ್ ಆರಾಮಾಗಿ ಸ್ಟೇ ಆಗ್ಬೋದು. ಹತ್ತಕ್ಕೆ ಇಳಿಯೋಕ್ಕೆಲ್ಲ ಸಿಕ್ಕಾಪಟ್ಟೆ ಭಯ ಆಗುತ್ತೆ, ಬಿಕಾಸ್ ಇದು ವಿಡ್ತ್ ತುಂಬ ಕಡಿಮೆ. ಕೇರ್ಫುಲ್ಲಾಗಿ ಹತ್ತಬೇಕು, ಇಳಿಬೇಕು. ಆ್ಯಂಡ್ ನಾನು ಎಲ್ಲೋದ್ರೂ ಒಂದು ವ್ಯಕ್ತಿ ನನ್ನ ಹಿಂದೆ ಫಾಲೋ ಮಾಡ್ತಾನೆ ಇರ್ತಾರೆ. ಅದು ಯಾರು ಗೊತ್ತಾ? ನೋಡಿ.
go, I'll be there. ಆ್ಯಂಡ್ ಹೋಮ್ ಸ್ಟೇ ಎದುರುಗಡೆ ನಿಮಗೆ ಒಂದು ಬಿಗ್ ಗಾರ್ಡನ್ ಇದೆ ಇಲ್ಲಿ. ಆ್ಯಂಡ್ ಆಲ್ಸೋ ಟ್ರೀ ಹಟ್. ಇದು ಹೋಮ್ ಸ್ಟೇ ಅಂದರೆ ಇಲ್ಲಿ. ನೋಡಿ ನಮ್ಮ ಶೀರು, ನಾನು ಎಲ್ಲೂ ಹೋದ್ರೂ ನಾನು ಹಿಂದೆನೇ ಇರ್ತಾಳೆ. ಸ್ನಾನಕ್ಕೆ ಹೋದ್ರೂ, ವಾಶ್ರೂಮ್ಗೆ ಹೋದ್ರೂ ಡೋರ್ ಹತ್ರ ಕೂತ್ಬಿಟ್ಟಿರ್ತಾಳೆ ನನ್ನ ಕ್ಯೂಟಿ ಪೈ. ಇದು ಪಾರ್ಕಿಂಗ್. ಆ್ಯಂಡ್ ನಿಮಗೆ ಇಲ್ಲಿ ಕ್ಯಾಂಪ್ ಫೈರ್ ಹಾಕ್ಕೊಳ್ಬೋದು ಕೂಡ. ಹಿಯರ್ ಸ್ವಿಂಗ್ ಆಡ್ಕೊಂಡು ಕ್ಯಾಂಪ್ ಫೈರ್. ಆ್ಯಂಡ್ ದೆನ್ ಇಲ್ಲೊಂದು ಸ್ವಿಂಗ್ ಇದೆ. ಇದು ಗುಡ್ ಗರ್ಲ್. ಥ್ಯಾಂಕ್ಸ್ ಕೊಡಮ್ಮ, ಥ್ಯಾಂಕ್ಸ್ ಕೊಡು. ಇನ್ನೊಂದು ಸರಿ ಐಫೈ ಐಫೈ ಐಫೈ. ಇನ್ನೊಂದು ಸರಿ ಐಫೈ. ಇರೋ ಒಂದು ನಿಮಿಷ. ಐಫೈ. ಹಾಂ ಐಫೈ. ವೆರಿ ಗುಡ್ ಗುಡ್ ಗುಡ್. ಆ್ಯಂಡ್ ಇವ್ರು ಇದ್ದಾರಲ್ವಾ, ಇವರು ಕುಕ್, ಆ್ಯಕ್ಚುಲಿ ಕುಕ್ ಆ್ಯಂಡ್ ಕೇರ್ ಟೇಕರ್. ಒಳ್ಳೆ ಯಮ್ಮಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಮಾಡಿಕೊಟ್ರು ನಮಗೆ. ಮನೆ ಊಟ. ಆ್ಯಕ್ಚುಲಿ ಇವರು ನೇಪಾಲ್ ಅವರ ಸ್ವಂತ ಊರು, ಬಟ್ ಇಲ್ಲಿ ಲಿಟ್ರಲಿ ಸೌತ್ ಇಂಡಿಯನ್ ಕುಕ್ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡಿದರು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಕಾಫಿ ಮಾಡಿಕೊಟ್ಟಿದ್ದಾರೆ. ನೋಡಿ ನಮ್ಮ ಶಿರು ಇಲ್ಲ ನೋಡಿ ಕಿಶಿ ಕೊಡೋ. ಕಿಶಿ ಕ್ಯೂತಿ ಪೈ ಇದು. ಆಫ್ಟರ್ ಡಿನ್ನರ್ ಒಂದು ಲೆಮನ್ ಟೀ ಮಾಡಿಕೊಟ್ರು. ಈ ಹೋಮ್ ಸ್ಟೇ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀರಿ. ನೀವೇನಾದರೂ ವಿತ್ ಫ್ಯಾಮಿಲಿ ಆರ್ ಫ್ರೆಂಡ್ಸ್ ಗ್ರೂಪ್ ಸ್ಟೇ ಬಂದರೆ ನೀವು ಇಲ್ಲಿ ಸ್ಟೇ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸ್. ಆ್ಯಂಡ್ ಲಿಟ್ರಲಿ ಹೋಮ್ ಕುಕ್ ಫುಡ್. ನೀವು ಮನೇಲಿ ಹೇಗೆ ಮಾಡ್ಕೊಂಡು ತಿಂತೀರೋ ಅದೇ ರೀತಿ ಇಲ್ಲಿ ಮಾಡಿಕೊಡ್ತಾರೆ. ನಾನ್ ವೆಜ್, ವೆಜ್ ಎಲ್ಲ, ಫಿಶ್, ಚಿಕನ್, ಮಟನ್ ಎಲ್ಲ ಮಾಡಿಕೊಡ್ತಾರೆ. ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.